ಗದಗ್ನ ಲಕ್ಕುಂಡಿಯಲ್ಲಿ 2ನೇ ದಿನವೂ ನಿಧಿಗಾಗಿ ಉತ್ಖನನ. ಭೂಗರ್ಭದಲ್ಲಿದ್ಯಾ ಬಂಗಾರದ ಗಣಿ. ಉತ್ಖನನ ವೇಳೆ ಶಿವಲಿಂಗ ಮಾದರಿಯ ಶಿಲಾಕೃತಿ ಪತ್ತೆ. ಮೈಸೂರು ಜಿಲ್ಲೆಯಲ್ಲೂ ಶುರುವಾಯಿತು ಫ್ಲೆಕ್ಸ್ ಗಲಾಟೆ. ಸಂಬಂಧಿಕರ ಮನೆಯಲ್ಲಿದ್ದ ಮಗಳನ್ನ ಕರೆತರುವಾಗಲೇ ಅಪ್ಪನ ಮರ್ಡರ್. ಮಹಿಳಾ ಅಧಿಕಾರಿಗೆ ಬೆದರಿಕೆ ಹಾಕಿದ ಕಾಂಗ್ರೆಸ್ ಪುಂಡನ ಅರೆಸ್ಟ್ ಯಾವಾಗ? ಬಿಡದಿ ಟೌನ್ಶಿಪ್ ವಿರೋಧಿಸಿ ರೈತರ ಗಲಾಟೆ. ಈ ಎಲ್ಲ ಮಾಹಿತಿಗಳನ್ನ ನೋಡ್ತಾ ಹೋಗೋಣ ಕರ್ನಾಟಕ ಟಾಪ್ 20ಯಲ್ಲಿ. ಐತಿಹಾಸಿಕ ಸ್ಥಳ ಗದಗ ಜಿಲ್ಲೆ ಲಕ್ಕುಂಡಿಯಲ್ಲಿ 2ನೇ ದಿನವೂ ಉತ್ಖನನ ಕಾರ್ಯ ಮುಂದುವರೆದಿದೆ. ಶ್ರೀ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಉತ್ಖನನ ಕಾರ್ಯ ಭರದಿಂದ ಸಾಗ್ತಾ ಇದೆ. 35 ಜನ ಕಾರ್ಮಿಕರಿಂದ ನಡೆಯುವ ಉತ್ಖನನ ಕಾಮಗಾರಿ ಸಂದರ್ಭದಲ್ಲಿ ಶಿವಲಿಂಗ ಮಾದರಿಯ ಶಿಲೆ ಪತ್ತೆಯಾಗಿದೆ. ಇದು ಶಿವಲಿಂಗದ ಪಾನಿಬಟ್ಟಲ, ಶಿವಲಿಂಗದ ಪೀಠಾನ ಅಥವಾ ಕಂಬಗಳಿಗೆ ಸಂಬಂಧಪಟ್ಟ ಪುರಾತನ ಅವಶೇಷನ ಅಂತ ಗೊತ್ತಾಗಬೇಕಿದೆ. ಇದನ್ನು ಪುರಾತತ್ವ ಇಲಾಖೆಯ ಅಧಿಕಾರಿಗಳು ಹಾಗೂ ಇತಿಹಾಸ ತಜ್ಞರು ಶೋಧನೆಯ ನಂತರ ನಿಖರ ಮಾಹಿತಿ ನೀಡಲಿದ್ದಾರೆ. ಇದು ಯಾವ ಕಾಲಘಟ್ಟದ್ದು, ಯಾರ ಆಳ್ವಿಕೆಯ ಶಿಲ್ಪಕಲೆ ಇರಬಹುದು, ಈ ಅವಶೇಷದ ವಿಶೇಷ ಏನು ಎಂಬುದನ್ನು ತಜ್ಞರಿಂದ ತಿಳಿಯಬೇಕಿದೆ. 1.5 ಅಡಿ ಅಗೆಯುತ್ತಿದ್ದಂತೆ ಈ ಪ್ರಾಚ್ಯಾವಶೇಷ ಆಕೃತಿ ಪತ್ತೆಯಾಗಿದ್ದು ಸಾಕಷ್ಟು ಕುತೂಹಲ ಮೂಡಿಸಿದೆ. ನಮ್ಮದು ಕೋಟೆ ವೀರಭದ್ರೇಶ್ವರ ಜಾತ್ರಾ ನಾವು 5 ದಿನ ಜಾತ್ರಾ ಮಾಡ್ತೀವಿ. ಇಲ್ಲಿ ಅಗ್ನಿ ಹಾಯಲ್ಲೇ ಈಗ ವಿರೋಧ ಆಗಿಬಿಟ್ಟೈತೆ. ನಮಗೆ ಅಗ್ನಿ ಹಾಯ್ಬೇಕು. ನಾವಿಲ್ಲ ಲಕ್ಷಾಂತರ ಜನ ಕೂಡುತ್ತೇವೆ ಕೋಟೆ ವೀರಭದ್ರೇಶ್ವರ ಜಾತ್ರೆಗೆ. ಮತ್ತು ಅದಕ್ಕೆ ಅನುವು ಮಾಡಿ ಕೊಡ್ರಿ ಅಂತ ನಾವು ಬೇಡ್ಕೊಂತೀವಿ. ನಾವೀಗ ಅದ ವಿರೋಧ. ಅಜ್ಜನ ಜಾತ್ರೆ ಹಿಂಗೆ ಮಾಡ್ತಿರಲ್ಲ, ಇದು ಭಾಳ ಅಪರಾಧ ಅಂತ ನಾವು ಹೇಳಬಲ್ವಿ. ಏಕಕಾಲಕ್ಕೆ ತೊಂಬಂದು ಉತ್ಕೀರ್ಣ ಅಂದ್ರೆ ಮತ್ತೆ ನಮಗೇನು ಗುರ್ತು ಮಾಡಲಿ. ಆದರೆ ಇದು ಜಾತ್ರೆಗೆ ಅನುಕೂಲ ಮಾಡ್ಕೊಂಡು ಮಾಡ್ಬೇಕಂತ ನಾವು ಎಲ್ಲರದು ಬೇಡಿಕೆ ಐತ್ರಿ. ಅದಕ್ಕೆ ಮತ್ತು ಈ ಏಕು ಬಾಯಿಲೆ ಏನು ಯಾರಿಗೆ ತಿಳಿಸಲಾರ್ದ ಬಂದ್ ಮಾಡಿದ್ರಂದ್ರೆ ನಾಳೆ ಗೋರ್ಮೆಂಟ್ಗೆ ದಕ್ಕಿ ಬಡಿದ್ರು ಅಷ್ಟೇ, ಇಲ್ಲಿ ಊರನ ಜನಕ್ಕೆ ದಕ್ಕಿ ಬಡಿದ್ರು ಅಷ್ಟೇ. ಅದಕ್ಕೆ ದಕ್ಕಿ ಬಡಿಸಬಾರ್ದು ಅನ್ನೋದಂತಾಗ ಮಾಡ್ಬೇಕಂತ ಜಾತ್ರೆ ನಮ್ಮದು ವಿಚಾರ. ಬಳ್ಳಾರಿ ಹಾಗೂ ಚಿಕ್ಕಬಳ್ಳಾಪುರ ಬಳಿಕ ಮೈಸೂರು ಜಿಲ್ಲೆಯಲ್ಲೂ ಫ್ಲೆಕ್ಸ್ ಗಲಾಟೆ ನಡೆದಿದ್ದು, ಮಾಜಿ ಸಚಿವರಾದ ಎಚ್ ವಿಶ್ವನಾಥ್ ಹಾಗೂ ಸಾರಾ ಮಹೇಶ್ ಭಾವಚಿತ್ರ ಇರುವ ಫ್ಲೆಕ್ಸ್ ಹರಿದು ಕೆಳಗೆ ಬೀಳಿಸಲಾಗಿದೆ. ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕು ಕೆಸ್ತೂರು ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಚುಂಚನಕಟ್ಟೆ ರಥೋತ್ಸವಕ್ಕಾಗಿ ಈ ಫ್ಲೆಕ್ಸ್ ಹಾಕಲಾಗಿತ್ತು. ಕ್ಷೇತ್ರದ ಶಾಸಕ ರವಿಶಂಕರ್ ಅಭಿಮಾನಿಗಳು ಫ್ಲೆಕ್ಸ್ ಹರಿದು ಕೆಳಗೆ ಹಾಕಿದ್ದಾರೆಂದು ಆರೋಪಿಸಲಾಗಿದೆ. ಕೆಸ್ತೂರು ಗ್ರಾಮ ಶಾಸಕ ರವಿಶಂಕರ್ ಅವರ ಸ್ವಗ್ರಾಮ. ಈ ಹಿನ್ನೆಲೆ ಇಲ್ಲಿ ಬೇರೆ ಯಾರ ಫ್ಲೆಕ್ಸ್ ಕಟ್ಟದಂತೆ ತಾಕೀತು ಮಾಡಲಾಗಿದೆ. ಫ್ಲೆಕ್ಸ್ ಹರಿದು ಹಾಕುವ ದೃಶ್ಯ ಸ್ಥಳೀಯರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ದೃಶ್ಯ ಆಧರಿಸಿ ಯಶವಂತ್ ಎಂಬುವರು ಕೆಆರ್ ನಗರ ಪೊಲೀಸ್ ಠಾಣೆಗೆ ದೂರು ನೀಡಿದ್ದಾರೆ. ಸಂಬಂಧಿಕರ ಮನೆಯಲ್ಲಿದ್ದ ಮಗಳನ್ನು ಕರ್ಕೊಂಡು ಬರಲು ಹೋಗಿದ್ದ ತಂದೆ ಕೊಲೆಯಾಗಿರುವ ಘಟನೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಬೆಳ್ಳಾವರ ಗ್ರಾಮದಲ್ಲಿ ನಡೆದಿದೆ. ಸಂಬಂಧಿ ಮನೆಯಲ್ಲಿ ಮಗಳನ್ನು ತಂದೆ ಮನೆಗೆ ಬರುವಂತೆ ಹೇಳಿದ್ದಾರೆ. ಆದರೆ ಮಗಳು ತಂದೆ ಜೊತೆ ಬರೋದಕ್ಕೆ ಒಪ್ಪಿಲ್ಲ. ಈ ವೇಳೆ ತಂದೆ ಹಾಗೂ ಮಗಳ ನಡುವೆ ಗಲಾಟೆ ತಾರಕಕ್ಕೇರಿ ಸಂಬಂಧಿ ರಾಜೇಶ್ ಎಂಬುವರು ಚಾಕುವಿನಿಂದ ಚುಚ್ಚಿ ಯುವತಿಯ ತಂದೆಯನ್ನ ಕೊಲೆ ಮಾಡಿದ್ದಾನೆ. ಅನಿಲ್ ಕೊಲೆಯಾದ ವ್ಯಕ್ತಿ. ಅನಿಲ್ ಹಾಗೂ ರಾಜೇಶ್ ಸಂಬಂಧಿಗಳಾಗಿದ್ದು, ಅನಿಲ್ ಮಗಳನ್ನ ರಾಜೇಶ್ ಜೊತೆ ಮದುವೆಗೆ ಕುಟುಂಬಸ್ಥರು ಮಾತುಕತೆ ನಡೆಸಿದರು. ಮದುವೆ ಮಾತುಕತೆ ವೇಳೆ ಹುಡುಗಿ ಅಪ್ರಾಪ್ತಳಾಗಿದ್ದರಿಂದ ಸುಮ್ಮನಾಗಿದ್ದರು. ಆದರೆ 15 ದಿನಗಳ ಹಿಂದೆ ಹುಡುಗಿಗೆ 18 ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಮಗಳನ್ನ ಬೇರೆ ಯುವಕನ ಜೊತೆ ಮದುವೆ ಮಾಡಲು ತಂದೆ ಸಿದ್ಧತೆ ನಡೆಸಿದರು. ಇದರಿಂದ ಬೇಸರಗೊಂಡು ಯುವತಿ ರಾಜೇಶ್ ಮನೆಗೆ ಹೋಗಿದ್ಲು. ಇದರಿಂದ ಕೋಪಗೊಂಡ ತಂದೆ ಚಾಕು ಹಿಡಿದು ಮಗಳನ್ನ ಕರೆತರಲು ರಾಜೇಶ್ ಮನೆಗೆ ಬಂದಿದ್ದರು. ಈ ವೇಳೆ ಮಗಳ ಜೊತೆ ಗಲಾಟೆಯಾಗಿ ಅಡ್ಡ ಬಂದ ರಾಜೇಶ್ ಮೇಲೆ ಅನಿಲ್ ಚಾಕುವಿನಿಂದ ಹಲ್ಲೆ ಮಾಡಿದ್ದಾನೆ. ಅದೇ ಚಾಕು ಕಿತ್ತುಕೊಂಡು ರಾಜೇಶ್ ಅನಿಲ್ಗೆ ಚುಚ್ಚಿದ್ದಾನೆ. ಕೂಡಲೇ ಅನಿಲ್ನನ್ನ ಜಿಲ್ಲಾಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮೃತಪಟ್ಟಿದ್ದಾರೆ. ಬೆಂಗಳೂರಿನಲ್ಲಿ ಕಾನೂನು ಭಯ ಇಲ್ವಾ ಎಂಬ ಅನುಮಾನ ಮೂಡಿದೆ. ಮುಂದೆ ನಿಂತಿದ್ದ ಬೈಕ್ ಪಕ್ಕಕ್ಕೆ ತೆಗೆಯುವಂತೆ ಹಾರ್ನ್ ಮಾಡಿದ್ದಕ್ಕೆ ಚಾಕು ಜೇಬಿನಲ್ಲಿ ಹಿಡ್ಕೊಂಡು ಕೈ ಹಾಕಿ ಬೆದರಿಕೆ ಹಾಕಿದ ಘಟನೆ ನಡೆದಿದೆ. ಕಾರು ಸವಾರನಿಗೆ ಚಾಕನ್ನ ಜೇಬಲ್ಲಿ ಇರಿಸಿಕೊಂಡಿದ್ದ ಬೈಕ್ ಸವಾರನಿಂದ ಬೆದರಿಸಿರುವ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ವೈಟ್ಫೀಲ್ಡ್ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು, ಟ್ರಾಫಿಕ್ ಕಿರಿಕಿರಿ ಆಗಿದ್ದಕ್ಕೆ ಅರ್ಬಾಜ್ ಖಾನ್ ಎಂಬುವನು ಚಾಕು ಪ್ರದರ್ಶನ ಮಾಡಿ ಬೆದರಿಕೆ ಹಾಕಿದ್ದಾನೆ. ಈ ಸಂಬಂಧ ವಿಡಿಯೋ ಸಮೇತ ಕಾಡುಗೋಡಿ ಪೊಲೀಸರಿಗೆ ದೂರು ನೀಡಲಾಗಿದೆ. ಮತ್ತೊಂದೆಡೆ ಆನೇಕಲ್ ತಾಲೂಕಿನ ಗೌರಿನಹಳ್ಳಿ ಗ್ರಾಮದಲ್ಲಿ ಎಣ್ಣೆ ಕೊಡಿಸಲಿಲ್ಲ ಅಂತ ಕುಡಿದ ಮತ್ತಿನಲ್ಲಿ ಮಚ್ಚು ಹಿಡಿದು ರೋಡಲ್ಲಿ ಕುಡುಕನೊಬ್ಬ ದಾಂಧಲೆ ನಡೆಸಿದ್ದಾನೆ. ಇದೇ ಗ್ರಾಮದ ಬಸವರಾಜ ಕುಡಿದು ದಾಂಧಲೆ ಮಾಡಿರುವ ಪುಡಿ ರೌಡಿಯಾಗಿದ್ದು, ಕುಡಿದ ಮತ್ತಿನಲ್ಲಿ ಬಸವರಾಜು ಬಾರ್ಗೆ ಹೋಗಿದ್ದಾನೆ. ಇದೇ ವೇಳೆ ಸ್ನೇಹಿತ ಪ್ರಕಾಶ್ ಅಲ್ಲೇ ಎಣ್ಣೆ ಹೊಡೆಯುತ್ತಿದ್ದ. ಎಣ್ಣೆ ಕುಡಿಸುವಂತೆ ಕೇಳಿದಾಗ ಪ್ರಕಾಶ್ ಮನ ಬಂದಂತೆ ಬಸವರಾಜನನ್ನ ಬೈದಿದ್ದಾನೆ. ಇದರಿಂದ ಕೋಪಗೊಂಡ ಬಸವರಾಜ ಕೂಡಲೇ ಹೊರಬಂದು ಮಚ್ಚು ತೆಗೆದುಕೊಂಡು ಬಂದು ಮನ ಬಂದಂತೆ ದಾಂಧಲೆ ಮಾಡಿದ್ದಾನೆ.
ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತಾ ಗೌಡರಿಗೆ ಬೆದರಿಕೆ ಹಾಕಿರುವ ಪ್ರಕರಣ ಸಂಬಂಧ 3 ದಿನಗಳು ಕಳೆದರೂ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ಪತ್ತೆಯಾಗಿಲ್ಲ. ಬಂಧನದ ಭೀತಿಯಿಂದ ರಾಜೀವ್ ಗೌಡ ತಲೆಮರೆಸಿಕೊಂಡಿದ್ದು, ಬಂಧನಕ್ಕೆ 3 ಇನ್ಸ್ಪೆಕ್ಟರ್ಗಳ ನೇತೃತ್ವದಲ್ಲಿ ಚಿಕ್ಕಬಳ್ಳಾಪುರ ಎಸ್ಪಿ ಕುಶಲ್ ಚೌಕ್ಸಿ ತಂಡಗಳನ್ನು ನೇಮಕ ಮಾಡಿದ್ದಾರೆ. ರಾಜೀವ್ ಗೌಡಗಾಗಿ 3 ದಿನಗಳಿಂದಲೂ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದರೂ ಸಣ್ಣ ಸುಳಿವು ಸಹ ಸಿಗ್ತಾ ಇಲ್ಲ. ಸಾರ್ವಜನಿಕರು, ಸಂಘಟನೆಗಳು ಹಾಗೂ ವಿರೋಧ ಪಕ್ಷದ ನಾಯಕರು ಸೇರಿದಂತೆ ಸ್ವಪಕ್ಷದ ಶಾಸಕರು ರಾಜೀವ್ ಗೌಡ ಬಂಧನ ಆಗ್ತಾ ಇಲ್ಲ ಅಂತ ಅಸಮಾಧಾನ ತೋಡಿಕೊಂಡಿದ್ದಾರೆ. ಮತ್ತೊಂದೆಡೆ ರಾಜ್ಯದ ಪ್ರಭಾವಿ ಸಚಿವರೊಬ್ಬರು ರಾಜೀವ್ ಗೌಡ ಪರ ಪೊಲೀಸರ ಮೇಲೆ ಒತ್ತಡ ಹೇರ್ತಾ ಇದ್ದಾರೆ ಎನ್ನಲಾಗಿದೆ. ಪ್ರಕರಣ ದಾಖಲಾಗಿ 3 ದಿನಗಳಾಗ್ತಾ ಇದ್ದರೂ ರಾಜೀವ್ ಗೌಡನನ್ನ ಬಂಧಿಸಲು ಪೊಲೀಸರು ವಿಫಲರಾಗಿದ್ದಾರೆ. ಗ್ರೇಟರ್ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದ ಬಿಡದಿ ಟೌನ್ ನಿರ್ಮಾಣ ಹಿನ್ನೆಲೆಯಲ್ಲಿ ಟೌನ್ಶಿಪ್ ವ್ಯಾಪ್ತಿಯ 26 ಹಳ್ಳಿಗಳ ರೈತರ ಕುಂದುಕೊರತೆ ಸಭೆಯನ್ನು ರಾಮನಗರದ ಜಿಬಿಎ ಕಚೇರಿಯಲ್ಲಿ ನಡೆಸಲಾಯಿತು. ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ರೈತರ ಜಮೀನಿಗೆ ಸಂಬಂಧಪಟ್ಟ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ಶಾಸಕ ಎಚ್ ಸಿ ಬಾಲಕೃಷ್ಣ ನೇತೃತ್ವದಲ್ಲಿ ನಡೆದ ಸಭೆ ಆರಂಭದಲ್ಲೇ ಗೊಂದಲ ಸೃಷ್ಟಿಯಾಗಿ ಬಾಲಕೃಷ್ಣ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಅನಿರ್ದಿಷ್ಟಾವಧಿ ಪ್ರತಿಭಟನೆ ನಡೆಸಿದರೂ ಸೌಜನ್ಯಕ್ಕಾದರೂ ಶಾಸಕರು ಸ್ಥಳಕ್ಕೆ ಭೇಟಿ ನೀಡಲಿಲ್ಲ. ರೈತರ ಮೇಲೆ ನಿಮಗೆ ಕಾಳಜಿ ಇಲ್ವಾ? ಕೇವಲ ಸಭೆ ಮಾತ್ರ ಸೀಮಿತ ಅಂತ ಕಿಡಿಕಾರಿದರು. ಯಾವುದೇ ಕಾರಣಕ್ಕೂ ನಾವು ಟೌನ್ಶಿಪ್ಗೆ ಜಾಗ ಕೊಡಲ್ಲ, ನಮ್ಮ ಜಮೀನನ್ನು ನಮಗೆ ಬಿಟ್ಟುಕೊಡಿ ಅಂತ ರೈತರು ಘೋಷಣೆ ಕೂಗಿದರು. ಈ ವೇಳೆ ಸಭೆಯಲ್ಲಿ ಘೋಷಣೆ ಕೂಗಿದ ರೈತರನ್ನ ಪೊಲೀಸರು ಹೊರದಬ್ಬಿದ್ದು, ಪೊಲೀಸರ ವಿರುದ್ಧವೂ ಕಿಡಿಕಾರಿದ ರೈತರು ಜಿಬಿಎ ಕಚೇರಿ ಮುಂಭಾಗವೇ ಕುಳಿತು ಪ್ರತಿಭಟನೆ ನಡೆಸಿದರು. ಶಾಸಕರು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಕಿಡಿಕಾರಿದರು. ಬಳಿಕ ಸಭೆ ಮುಗಿಸಿ ಕಚೇರಿಯಿಂದ ಆಚೆ ಬಂದ ಶಾಸಕ ಎಚ್ ಸಿ ಬಾಲಕೃಷ್ಣಗೆ ರೈತರು ಮುತ್ತಿಗೆ ಹಾಕಿದರು. ಈ ವೇಳೆ ರೈತರನ್ನ ಸಮಾಧಾನ ಪಡಿಸಿದ ಶಾಸಕ, ನಾನು ಯಾಕೆ ಇಷ್ಟು ದಿನ ನಿಮ್ಮ ಮುಂದೆ ಬರಲಿಲ್ಲ ಅಂದರೆ, ಬಂದಾಗ ಹೊಡೆಯೋದಕ್ಕೆ ಬರ್ತೀರಾ, ಬಾಯಿಗೆ ಬಂದ ಹಾಗೆ ಬೈತೀರಾ, ಅದಕ್ಕೆ ಪ್ರತಿಭಟನಾ ಸ್ಥಳಕ್ಕೆ ಬರಲಿಲ್ಲ. ನಿಮ್ಮ ಅಹವಾಲು ಏನಿದೆ ಅದನ್ನು ಸರ್ಕಾರಕ್ಕೆ ತಿಳಿಸ್ತೇನೆ, ನಿಮ್ಮ ಮನವಿಯನ್ನು ಸರ್ಕಾರದ ಗಮನಕ್ಕೆ ತರ್ತೀನಿ, ರೈತರ ಹೋರಾಟಕ್ಕೆ ಜಯವಾಗಲಿ ಅಂತ ಸ್ಥಳದಿಂದ ಹೊರಟರು. ಬಳಿಕ ರೈತರು ಪ್ರತಿಭಟನೆ ಕೈಬಿಟ್ಟರು. ವಿರೋಧ ಮಾಡಿರೋರು ಅವರೇ, ಪರ ಬಂದು ಅರ್ಜಿ ಕೊಟ್ಟಿರೋರು ನೋಡ್ಲಿವ ನೀವು ಇದ್ದಾರೆ. ಅವರು ಪಾಪ ಅವ್ರ ಅಭಿಪ್ರಾಯ, ನಮ್ಮ ವಿರೋಧ ಮಾಡಿರೋರು ಅವ್ರ ಅಭಿಪ್ರಾಯ ಹೇಳಿದ್ದಾರೆ. ಅದನ್ನು ಕೂಡ ಸರ್ಕಾರ ಜೊತೆ ಚರ್ಚೆ ಮಾಡ್ತೀನಿ. ಅಲ್ಲಿ ಅನೇಕ ಜನ ಬಂದು ನಮಗೆ ಮಾಡಿಕೊಡಿ ಅಂತ ಹೇಳಿ ಅರ್ಜಿ ಕೊಟ್ಟಿರೋದನ್ನು ನೋಡಿದ್ದೀರಾ ನೀವು. ಆ ಪರ ಮತ್ತು ವಿರೋಧ ಎರಡೂ ಇದೆ. ಅದ್ರ ಬಗ್ಗೆ ಸರ್ಕಾರದ ಗಮನ ಸೆಳೀತೀನಿ. ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನ ಕೊರ್ಲಹಳ್ಳಿ ಗ್ರಾಮದಲ್ಲಿ ನಿಗೂಢವಾಗಿ ಗೆಜ್ಜೆ ನಾದ ಕೇಳಿ ಬರ್ತಾ ಇದೆ. ಗ್ರಾಮದ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ರಾತ್ರಿ ವೇಳೆ ಈ ಗೆಜ್ಜೆ ಸೌಂಡ್ ಕೇಳ್ತಾ ಇದೆ. ಗ್ರಾಮದ ಮಾಯಮ್ಮ ಹಾಗೂ ದುರ್ಗಮ್ಮ ದೇವಿಯನ್ನ ಇರಿಸಿದ್ದ ಜಾಗದಲ್ಲಿ ಗೆಜ್ಜೆ ನಾದ ಕೇಳಿಸ್ತಾ ಇದೆ. ಕಳೆದ 1.5 ತಿಂಗಳ ಹಿಂದೆ ಮಾಯಮ್ಮ ದುರ್ಗಮ್ಮ ದೇವಸ್ಥಾನಕ್ಕೆ ಬೆಂಕಿ ತಗುಲಿತ್ತು. ದೇವಸ್ಥಾನದಲ್ಲಿ ಹಚ್ಚಿದ ದೀಪದಿಂದ ಆಗಿರಬಹುದು ಅಥವಾ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ತಗುಲಿರಬಹುದು. ಇದರಿಂದ ಉಭಯ ದೇವಿ ಮೂರ್ತಿ ವಿರೂಪಗೊಂಡಿದ್ವು. ಈ ವಿರೂಪಗೊಂಡ ಮೂರ್ತಿಗಳನ್ನು ಹತ್ತಿರದ ಆಂಜನೇಯ ದೇವಸ್ಥಾನದಲ್ಲಿ ಇರಿಸಲಾಗಿತ್ತು. ಈಗ ಈ ಜಾಗದಿಂದ ನಿಗೂಢ ಗೆಜ್ಜೆನಾದ ಕೇಳಿ ಬರ್ತಾ ಇದೆ. ಕಳೆದ 2 ದಿನಗಳಿಂದ ಈ ಧ್ವನಿ ಕೇಳಿ ಬರ್ತಾ ಇದ್ದು ಎಲ್ಲರಲ್ಲೂ ಆತಂಕ, ಭಯ ಮೂಡಿಸಿದೆ. ನಿನ್ನೆ ರಾತ್ರಿಯೂ ಸಹ ನಿಗೂಢ ಶಬ್ದ ಆಗ್ತಾ ಇದ್ದಂತೆ ರಾತ್ರೋರಾತ್ರಿ ಸ್ಥಳೀಯರು ಜಮಾವಣೆಗೊಂಡಿದ್ದಾರೆ. ಇದು ಗ್ರಾಮಸ್ಥರಲ್ಲಿ ಅಚ್ಚರಿ ಮೂಡಿಸಿದೆ. ಸಂಪೂರ್ಣವಾಗಿ ಕೆಟ್ಟು ನಿಂತ ಬಸ್ಗೆ ಆರ್ಟಿಒ ಅಧಿಕಾರಿಗಳು ಅರ್ಹತಾ ಪ್ರಮಾಣ ಪತ್ರ ನೀಡಿರುವ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ ತಾಲೂಕಿನ ಪರಶುರಾಂಪುರದಲ್ಲಿ ಬೆಳಕಿಗೆ ಬಂದಿದೆ. KA 16B8346 ನಂಬರಿನ ಖಾಸಗಿ ಬಸ್ನ RC ಕಾರ್ಡ್ ಅನ್ನ 2 ವರ್ಷಗಳ ಹಿಂದೆ ಚಿತ್ರದುರ್ಗದಲ್ಲಿ ಸರೆಂಡರ್ ಮಾಡಲಾಗಿದೆ. ಆದರೆ ಕೋಲಾರ ಆರ್ಟಿಒ ಅಧಿಕಾರಿಗಳು ಡಿಸೆಂಬರ್ 25, 2025 ಸಾರಿಗೆ ಇಲಾಖೆಯಿಂದ ಚಕ್ರಗಳಿಲ್ಲದೆ ಹಾಳಾದ ಬಸ್ಗೆ ಅರ್ಹತಾ ಪ್ರಮಾಣ ಪತ್ರ ನೀಡಿ ಗೋಲ್ಮಾಲ್ ಎಸಗಿದ್ದಾರೆ. ಸದ್ಯ ಪರಶುರಾಂಪುರದಲ್ಲಿರುವ ಬಸ್ಗೆ ಕೋಲಾರದಲ್ಲಿ FC ನೀಡಿದ್ದು, FC ಮಾಡಿಸಿದ ಸಂಖ್ಯೆಯಲ್ಲೇ ಮತ್ತೊಂದು ಬಸ್ ಸಂಚಾರ ಆರೋಪ ಕೇಳಿಬಂದಿದೆ. ಈ ಪ್ರಕರಣದಲ್ಲಿ ಸಾರಿಗೆ ಇಲಾಖೆ ನಿರ್ಲಕ್ಷ್ಯ ಹಾಗೂ ಅಧಿಕಾರಿಗಳ ಅಕ್ರಮದಿಂದ ಗುಜರಿ ಬಸ್ ಸಂಚಾರ ನಡೆಯುತ್ತಿದ್ದು, ಗುಜರಿ ಬಸ್ಗಳ ಸಂಚಾರದಿಂದ ಅಪಘಾತ ಹಾಗೂ ಅವಘಡ ಹೆಚ್ಚಾಗ್ತಿವೆ ಎಂಬ ಆತಂಕ ವ್ಯಕ್ತವಾಗಿದೆ. ಈ ಸಂಬಂಧ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಪ್ರವೀಣ್ ದೂರು ನೀಡಿದ್ದು, ಪ್ರಕರಣ ಕುರಿತು ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ರಸ್ತೆ ದುರಸ್ತಿ ಮಾಡದ GBA ಅಧಿಕಾರಿಗಳ ವಿರುದ್ಧ ಬೆಂಗಳೂರು ಜನರು ಆಕ್ರೋಶಗೊಂಡಿದ್ದಾರೆ. ಇದು ಬ್ರ್ಯಾಂಡ್ ಬೆಂಗಳೂರಲ್ಲ, ಬ್ಯಾಡ್ ಬೆಂಗಳೂರು. ನಾವು ಟ್ಯಾಕ್ಸ್ ಕಟ್ಟಲ್ಲ. GBA ಅವರು ರಸ್ತೆ ದುರಸ್ತಿ ಹಾಗೂ ಸ್ವಚ್ಛತೆ ಮಾಡದ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರದ ವರ್ತೂರಿನ ಬೆಳಗೆರೆ ನಿವಾಸಿಗಳು ಸ್ವತಃ ತಾವೇ ಪೊರಕೆ ಹಿಡಿದು ಕ್ಲೀನ್ ಮಾಡಿದ್ದಾರೆ. ನಾವು GBAಗೆ ಹಲವು ಬಾರಿ ಹೇಳಿ ಸಾಕಾಗಿದೆ, ಆದರೆ ಅವರು ಮಾತ್ರ ಕ್ಲೀನ್ ಮಾಡ್ತಿಲ್ಲ. ನಾವು ಟ್ಯಾಕ್ಸ್ ಕಟ್ಟಬೇಕು, ನಮ್ಮ ದುಡ್ಡಿನಲ್ಲಿ ಅವರು ಸಂಬಳ ಪಡಿಬೇಕು ಅಂಥೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಸ್ತೆ ಆಗೋದು, ಅದರಿಂದ ತೆಗೆದ ಮಣ್ಣನ್ನು ಹಾಗೆಯೇ ಬಿಟ್ಟು ಅವಶೇಷಗಳನ್ನು ಸ್ವಚ್ಛಗೊಳಿಸದೆ GBA ಅಧಿಕಾರಿಗಳು ಹೋಗಿದ್ದಾರೆ. ಹೀಗಾಗಿ ಸಿಡಿದೆದ್ದ ಜನರು ತಾವೇ ಸ್ವತಃ ರಸ್ತೆಯನ್ನು ಸ್ವಚ್ಛಗೊಳಿಸಿದ್ದಾರೆ.
ಕಸದ ವಿಚಾರದಲ್ಲಿ ಬೆಂಗಳೂರಿಗರು ಇನ್ನೂ ಬುದ್ಧಿ ಕಲ್ತಿಲ್ಲ. ಎಲ್ಲಂದ್ರಲ್ಲಿ ಕಸ ಹಾಕೋದನ್ನು ಇನ್ನೂ ಬಿಟ್ಟಿಲ್ಲ. ರಸ್ತೆಯಲ್ಲಿ ಕಸ ಹಾಕಬೇಡಿ ಅಂದಿದ್ದಕ್ಕೆ ವ್ಯಕ್ತಿಯೊಬ್ಬ ಮದ್ಯದ ಬೆರಳನ್ನು ತೋರಿಸಿ ದುರ್ವರ್ತನೆ ತೋರಿದ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ. ಇನೋವಾ ಕಾರ್ನಲ್ಲಿ ಬಂದಂತಹ ಇಬ್ಬರು ನಗರದ ರಸ್ತೆಯೊಂದರಲ್ಲಿ ಕಸ ಎಸೆಯೋದಕ್ಕೆ ಬಂದಾಗ ಸಾರ್ವಜನಿಕ ವ್ಯಕ್ತಿಯೊಬ್ಬ ಇದನ್ನು ಪ್ರಶ್ನಿಸಿ ವಿಡಿಯೋ ಸೆರೆ ಹಿಡಿದಿದ್ದಾರೆ. ಇದರಿಂದ ಕೋಪಗೊಂಡು ಕಾರಿನಲ್ಲಿ ಬಂದಂತಹ ಆಸಾಮಿಗಳು ಕಸವನ್ನು ವಾಪಸ್ ತೆಗೆದುಕೊಂಡು ವಿಡಿಯೋ ಮಾಡ್ತಿದ್ದ ವ್ಯಕ್ತಿಯ ಮೇಲೆ ವಾಗ್ವಾದಕ್ಕಿಳಿದಿದ್ದಾರೆ. ಕಾರು ಹತ್ತಿದ ಬಳಿಕ ಮದ್ಯದ ಬೆರಳನ್ನು ತೋರಿಸಿ ದುರ್ವರ್ತನೆ ತೋರಿದ್ದಾನೆ. ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ.